ಇತ್ತೀಚೆಗೆ ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ಧೈರ್ಯಶೀಲ ಮಾನೆ ಅವರು ನನ್ನನ್ನು ಬೆಳಗಾವಿಗೆ ಬರಲಿಕ್ಕೆ ತಡೆದ್ರು ಅಂಥೇಳಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಹಕ್ಕುಚ್ಯುತಿ ಮಂಡನೆ ಮಾಡಿದರು ಸ್ಪೀಕರ್ ಅವ್ರ ಹತ್ರ. ಮಾನ್ಯ ಸ್ಪೀಕರ್ ಅವರಿಗೆ ಒನ್ ಸೈಡ್ ಅಂದರೆ ಒಂದೇ ಬಾಜು ಕೇಳಿ ಏನಾದರೂ ವ್ಯತ್ಯಾಸ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ನಡೆದಂಥ ಎಲ್ಲ ಸ್ಥಿತಿಯನ್ನು ಅವ್ರ ಗಮನಕ್ಕೆ ತಂದಿದ್ದೇನೆ. ಅವರು ಕೂಡ ನನಗೆ ಭರವಸೆಯನ್ನು ನೀಡಿದ್ದಾರೆ. ನಾವು ಒನ್ ಸೈಡ್ ಡಿಸಿಷನ್ ತೊಗೋಕ್ಕಾಗೋದಿಲ್ಲ. ಸಂಸದರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾದಂಥದ್ದು ಸ್ಪೀಕರ್ ಅವರ ಆದ್ಯ ಕರ್ತವ್ಯ. ಆದರೂ ಕೂಡ ಬೆಳಗಾವಿ ಒಂದು ವಿಶೇಷ ಜಿಲ್ಲೆ, ಇಲ್ಲಿ ಎಲ್ಲ ಘಟನಾವಳಿಗಳು ನನಗೆ ಗೊತ್ತಿದ್ದಾವೆ. ಹೀಗಾಗಿ ನಾನು ಯಾವುದೂ ಏಕಪಕ್ಷೀಯ ನಿರ್ಣಯವನ್ನು ಮಾಡೋದಿಲ್ಲ ಅಂಥೇಳಿ ಅನ್ನುವಂಥ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಈಗ ಅವ್ರು ಏನಂತ ಕೊಟ್ಟಿದ್ರು? ಅದೇ ಸಂಸದನಾಗಿ ನಾನು ಬೆಳಗಾವಿಗೆ ತೆರಳಬೇಕಾಗಿತ್ತು. ಇಡೀ ದೇಶದಲ್ಲಿ ಯಾವುದೇ ಭಾಗಕ್ಕೆ ಹೋಗ್ಲಿಕ್ಕೆ ನನಗೆ ಅವಕಾಶ ಅದ. ಬೆಳಗಾವಿ ಜಿಲ್ಲಾಧಿಕಾರಿಗಳು ನನಗೆ ಈ ರೀತಿ ತಡೆದು ನನ್ನ ಹಕ್ಕನ್ನು ಚ್ಯುತಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಹೀಗಾಗಿ ಇದು ಹಕ್ಕುಚ್ಯುತಿ ಪ್ರಕರಣ ಬರೋದಿಲ್ಲ. ಯಾಕಂತಂದರೆ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದುದು ಜಿಲ್ಲಾಡಳಿತದ ಕರ್ತವ್ಯ ಇದೆ. ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅವತ್ತೇ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಮತ್ತು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಈ ಥರದ ಘಟನಾವಳಿಗಳು ನಡೀತಾ ಇರ್ತವೆ. ಹೀಗಾಗಿ ನಾವೆಲ್ಲ ಇಲ್ಲಿ ಅಂತಂಬ್ರಂತೆ ಬಾಳ್ತಾ ಇದ್ದೀವಿ, ಮರಾಠಿಗರು ಕನ್ನಡಿಗರು. ಹೀಗಾಗಿ ಅದು ಹಕ್ಕುಚ್ಯುತಿ ಅಂತ ಆಗೋದಿಲ್ಲ. ಅದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿತ್ತು. ಅವರು ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಅದನ್ನು ಪರಿಗಣಿಸಬಾರದು ಅನ್ನುವಂಥದ್ದು ನಾನು ಮನವಿಯನ್ನು ಕೊಟ್ಟಿದ್ದೀನಿ. ಯಾರೇ ಆಗಿರಲಿ, ಯಾರೇ ಬರಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತಂದ್ರೆ ಅಂಥವ್ರು ತಡೆಯುವಂಥ ಪ್ರಯತ್ನ ಸಹಜವಾಗಿ ಜಿಲ್ಲಾಡಳಿತ ಮಾಡಿ ಇದನ್ನೇನಾದರೂ ಮನವರಿಕೆ ಅದನ್ನೇ ಮನವರಿಕೆ ಮಾಡಿದ್ದೀನಿ. ಅದೇ ನಾನು ಬೆಳಗಾವಿ ಒಂದು ವಿಶೇಷ ಸಂದರ್ಭ. ನಾನು ಒಂದೇದವ್ರು ಹೇಳಿದರು ಸಂಸದರ ಹಕ್ಕು ಚ್ಯುತಿ ಆದಾಗ ನಾನು ಭಾಗವಹಿಸಬೇಕಾಗ್ತದೆ. ಆದರೆ ಇದೊಂದು ವಿಶೇಷ ಪ್ರಕರಣ ಆಗಿರೋದ್ರಿಂದ ನಾನು ಏಕಪಕ್ಷೀಯವಾದಂಥ ಯಾವುದೇ ನಿರ್ಣಯಗಳನ್ನು ತಗೋದಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೆ.